ಬಿಟ್ಟಿದ್ದು. ಆದರೆ ಇದು ಫ್ರಾಡ್ ಮಾತ್ರ ನಿಶ್ಚಿತ ಆಗಿದೆ. ಯಾಕಂದ್ರೆ RBI ರೂಲ್ಸ್ ಪ್ರಕಾರ ಇಲ್ಲಿ ನಡೀತಾ ಇಲ್ಲ, ಆ ಫಾಲೋ ಅಪ್ ಇಲ್ಲ. ಹೋಗಿ ಅಟ್ಲೀಸ್ಟ್ ಲೀಗಲರೇ ಕರೆಕ್ಟ್ ಅದಂದ್ರೆ ಅದು ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಸಾಕಷ್ಟು ಅದರಲ್ಲೂ ವಿಷಯ ಹೆಣ್ಮಕ್ಳು ಕೊಡೋದ್ರಿಂದಾಗಿ ಹೆಣ್ಮಕ್ಳು ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ರೆ ಧರ್ಮಸ್ಥಳದ ಈ ಸಾಲದ ವ್ಯವಸ್ಥೆಯಿಂದ ಅಂತೇಳಿ. ಯಾಕಂದ್ರೆ ಸಾಲ ತೀರುವಾಗಿಲ್ಲ, ಬಡ್ಡಿನ ವಸೂಲು ಮಾಡಿದ್ದು ಬಸ್ದೆ ಹೋಯ್ತು ಅಂತ ಹೇಳೋದು ಮತ್ತು ಬಡ್ಡಿ ಸೇರಿಸೋದು ಇವೆಲ್ಲ ಇಲ್ಲಿ ನಡೀತದೆ ಅಂಥೇಳಿ ಸಾಲ ತೆಗೆದುಕೊಳ್ಳುವಂಥ ಹೆಣ್ಮಕ್ಳು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಈ ಒಂದು ಅಧಿಕಾರಿ ವರ್ಗ ಯಾರು ಮಾಡಿದಾರೆ ಅವರು. ಆದರೆ ಇವತ್ತಿಗೆ ಅವರ ಉತ್ತರ ಕೊಡ್ತಾ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ, ಕೇಳಿ ಬರ್ತಾ ಇದ್ದಾವೆ. ಮತ್ತು LIC ಮಾಡಿ ದುಡ್ಡು ಬಂದಿಲ್ಲ, ಉಳಿತಾಯ ದುಡ್ಡು ಬಂದಿಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ ಆಗ್ಯದ. ಮತ್ತು ಸಾಲದ ರೀತಿ ಮುಗಿದು ಹೋಯ್ತು, ಸಾಲ ಹರಿಯೋಂಗಿಲ್ಲ ಅಂತಾರೆ. ಯಾರು ನಾವು ಅಲ್ಲಿ ತೊಗೊಳ್ತೀವಿ ಸಾಲ ಅವ್ರನ್ನ ಸಾಲ ಹರಿಯೋಂಗಿಲ್ಲ. ಹೀಗಾಗಿ ಅಲ್ಲೇನು ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಮಾಡ್ಕೊಂಡಿದ್ದಾರೆ, ಅಲ್ಲೇ ಒಬ್ಬರು ತೊಗೊಂಡು ಇನ್ನುಳಿದವರು ಎಲ್ಲರೂ ಪಾಲುಗಾರರು ಇರೋದ್ರಿಂದ ಅವ್ರ ರೊಕ್ಕಕ್ಕೇನು ತೊಂದರೆ ಇಲ್ಲ, ಅವ್ರ ರೊಕ್ಕ ಬಂದೇ ಬರ್ತದೆ. ಇಟ್ಟು ದುಡ್ಡು ಇಟ್ಟವರು ಆದ್ರೆ ಉಳಿದವ್ರ ಪರಿಸ್ಥಿತಿ ಇಲ್ಲಿ ಮತ್ತೆ ಪ್ರಶ್ನೆ ಅಲ್ಲದ. LICನೂ ಸಿಗ್ತಾ ಇಲ್ಲ. ಹೀಗೆಲ್ಲ ಅನೇಕ ಕಾರಣಕ್ಕಾಗಿ ಈ ಸಾಲ ವಸೂಲು ಮಾಡುವಂತಹ ಈ ಒಂದು ಬಡ್ಡಿ ವ್ಯವಹಾರಕ್ಕೆ, ಚಕ್ರಬಡ್ಡಿ ವ್ಯವಹಾರ ತನಿಖೆ ಮಾಡಿ ಇವರಿಗೆಲ್ಲ ಈ ಸಾಲದಿಂದ ಮುಕ್ತಿ ಯಾವಾಗ ಅನ್ನೋದು ಆ ಜನರ ಪ್ರಶ್ನೆ. ಇದಕ್ಕೇನು ಉತ್ತರ ಕೊಡ್ತಾರೋ ನೋಡ್ಬೇಕು ಅದನ್ನು ಅಂತ ಹೇಳ್ದ ನಮ್ಮ ಧರ್ಮಸ್ಥಳ ಸಂಘದವರು. ಈಗಾಗಲೇ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಸಾಕಷ್ಟು ಸಲ ಪ್ರತಿಭಟನೆಗಳು ಬಂದಿದ್ದಾವೆ. ಉತ್ತರ ಕೊಡಲಿ, ಅದು ಕ್ಲಾರಿಟಿ ಇರಲಿ. ಸಾಲ ಕೊಡೋದು ಬೇಡ ಅಂತ ಹೇಳೋದಿಲ್ಲ, ಬಟ್ ಸಾಲ ಕೊಡೋದು ಅದಕ್ಕೊಂದು ಏನು ನೀವು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ನಡ್ಕೊಂಡು ಉತ್ತಮ. ಇಲ್ಲಪ್ಪ ಅಂದ್ರೆ ಟೀಕೆ ಟಿಪ್ಪಣಿ ನೀವು ಉತ್ತರ ಕೊಡ್ಬೇಕಾಯ್ತು ಭಾಳ ಆಗ್ತದೆ. ಭಾಳಷ್ಟು ದುಡ್ಡನ್ನು ಕಳ್ಕೊಂಡು ಜನ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನಡಿ. ವಂದನೆಗಳು.